ಇಡೀ ರಾಷ್ಟ್ರ ರಾಜಧಾನಿಗೆ ಬೆಚ್ಚಿ ಬಿದ್ದಿರುವಂತದ್ದು. ಹಾಗಾದ್ರೆ ಈ ಕಾರು ಸ್ಫೋಟಿನ ರೂವಾರಿ ಯಾರು? ಹಾಗಾದ್ರೆ ಆ ಕಾರಿನಲ್ಲಿದ್ದವರು ಯಾರು? ಇದು ಯಾವ ಸಮಯದಲ್ಲಿ ನಡೆದಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಕಾರು ಸ್ಫೋಟಕ್ಕೆ ಬೆಚ್ಚಿ ಬಿದ್ದ ರಾಷ್ಟ್ರ ರಾಜಧಾನಿ ಕೆಂಪುಕೋಟೆಯ ಬಳಿಗೆ ಭೀಕರ ಕಾರು ಸ್ಫೋಟ. ಕೆಂಪುಕೋಟೆ ಬಳಿಯ ಕಾರು ಬ್ಲಾಸ್ಟ್ಗೆ ವೈದ್ಯರೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ವೈದ್ಯರಿಂದ ನಡೆದಿದ್ದ ಸರಣಿ ಸ್ಫೋಟದ ಪ್ಲಾನ್. ಬ್ಲಾಸ್ಟ್ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿಗಳು ಕೂಡ ಇಲ್ಲಿ ಒಂದೊಂದೇ ಬಹಿರಂಗವಾಗ್ತಾ ಇದೆ. ಇನ್ನು ಕಳೆದ ವಾರದಿಂದಲೂ ಕೂಡ ಈಗಾಗಲೇ ಖಾಕಿ ಸರ್ಚಿಂಗ್ ವೇಳೆ ಮಾಸ್ಟರ್ ಮೈಂಡ್ ಜಸ್ಟ್ ಮಿಸ್ ಆಗಿರುವಂತದ್ದು. ಡಾಕ್ಟರ್ ಉಮರ್ ಮೊಹಮ್ಮದ್ ನಿಂದಲೇ ಇದು ಕಾರು ಸ್ಫೋಟಗೊಂಡಿರುವಂತದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು ಇಡೀ ರಾಷ್ಟ್ರ ರಾಜಧಾನಿಗೆ ನಿನ್ನೆ ಸಂಜೆ 6:48ರಿಂದ 7 ಗಂಟೆಯವರೆಗೆ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟಗೊಂಡಿರುವಂತದ್ದು. ಇನ್ನು ವೈದ್ಯರಿಂದ ನಡೆದಿದ್ದ ಸರಣಿ ಸ್ಫೋಟದ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬ್ಲಾಸ್ಟ್ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿಗಳು ಕೂಡ ಒಂದೊಂದಾಗಿ ಬಹಿರಂಗವಾಗ್ತಾ ಇರುವಂತದ್ದು. ಹಾಗಾದ್ರೆ ಈಗ ಕಳೆದ 1 ವಾರದಿಂದ ಈಗಾಗಲೇ ವೈದ್ಯರಿಂದ ಸರಣಿ ಸ್ಫೋಟದ ಪ್ಲಾನ್ ಆಗ್ತಾ ಇತ್ತ? ಹಾಗಾದ್ರೆ ಇನ್ನು ಕಳೆದ ವಾರದಿಂದ ದೇಶದ ಹಲವೆಡೆ ವೈದ್ಯರನ್ನ ಬಂಧನ ಕೂಡ ಮಾಡ್ತಾ ಇದ್ದಾರೆ. ಖಾಕಿ ಸರ್ಚಿಂಗ್ ವೇಳೆ ಮಾಸ್ಟರ್ ಮೈಂಡ್ ಇಲ್ಲಿ ಜಸ್ಟ್ ಮಿಸ್ ಆಗಿರುವಂತದ್ದು. ಹಾಗಾದ್ರೆ ಇಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ನಿಂದಲೇ ಕಾರು ಸ್ಫೋಟಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಕಾರು ಸ್ಫೋಟಕ್ಕೆ ಇಡೀ ರಾಷ್ಟ್ರ ರಾಜಧಾನಿಗೆ ಬೆಚ್ಚಿ ಬಿದ್ದಿರುವಂತದ್ದು. ನಿನ್ನೆ ಸಂಜೆ 6 ಸಾಕಷ್ಟು ಜನಸಂದಣಿ ಇರುವಂತಹ ಪ್ರದೇಶದಲ್ಲಿಗೆ ಇವರು ಕಾರು ಬ್ಲಾಸ್ಟ್ ಮಾಡಿರುವಂತದ್ದು. ಅದು ಕೆಂಪುಕೋಟೆಯ ಬಳಿ ಮೆಟ್ರೋ ನಿಲ್ದಾಣದ ಬಳಿ ಇವರು ಕಾರನ್ನ ಬ್ಲಾಸ್ಟ್ ಮಾಡಿರುವಂತದ್ದು. ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ತನಿಖೆಯನ್ನ ಶುರು ಮಾಡಿದ್ದಾರೆ. ಈ 5 ಡಾಕ್ಟರ್ಸ್ ಕೂಡ 2021ರಿಂದಲೇ ಕಾರು ಸ್ಫೋಟಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿರುವುದು ಒಂದೊಂದಾಗಿ ಇಲ್ಲಿ ಬಯಲಾಗ್ತಾ ಇರುವಂತಹದ್ದು. ಇನ್ನು ಕಾರು ಸ್ಫೋಟಕ್ಕೆ ಇಡೀ ರಾಷ್ಟ್ರ ರಾಜಧಾನಿಗೆ ಬೆಚ್ಚಿ ಬಿದ್ದಿದೆ. ಕೆಂಪುಕೋಟೆಯ ಬಳಿಗೆ ಭೀಕರ ಕಾರು ಸ್ಫೋಟ ಅಂತ ಹೇಳಲಾಗ್ತಾ ಇರುವಂತದ್ದು. ನಿನ್ನೆ ಸಂಜೆ 6:48ರ ಸುಮಾರಿಗೆ ಕೆಂಪುಕೋಟೆಯ ಬಳಿ ಕಾರ್ ಬ್ಲಾಸ್ಟ್ ಆಗಿರುವಂತದ್ದು. ಹಾಗಾದ್ರೆ ಇದರ ಹಿಂದೆ ಯಾರೆಲ್ಲ ರೂವಾರಿಗಳಿದ್ದಾರೆ ಅನ್ನೋದನ್ನ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಹಾಗಾದ್ರೆ ಯಾರೆಲ್ಲ ರೂವಾರಿ, ಅವರ ಹಿನ್ನೆಲೆ ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೆಯದಾಗಿ ಡಾಕ್ಟರ್ ಆದಿಲ್ ಅಹಮದ್ ರೌತರ್. ಎಸ್, ಈತನ ಹಿನ್ನೆಲೆ ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಈತ ಕಾರು ಸ್ಫೋಟ ಸಂಚಿನ ಮೊದಲ ರೂವಾರಿಯಾಗಿದ್ದಾನೆ ಡಾಕ್ಟರ್ ಆದಿಲ್ ಅಹಮದ್ ರೌತರ್. ಹಾಗೆ ಈತ ಪೊಲೀಸರಿಂದ ಡಾಕ್ಟರ್ ಆದಿಲ್ ಅಹಮದ್ ರೌತರ್ ಈಗಾಗಲೇ ಅರೆಸ್ಟ್ ಕೂಡ ಮಾಡಿದ್ದಾರೆ. ಈತ ಡಾಕ್ಟರ್ ಆದಿಲ್ ಅಲ್ ಅಹಮದ್ ಎಂಬ ಹೆಸರಿನಲ್ಲಿ ಈಗಾಗಲೇ ಮೊದಲ ರೂವಾರಿ ಆಗಿರುವಂತದ್ದು. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಅರೆಸ್ಟ್ ಆಗಿದ್ದಾನೆ. ಎಸ್, 2ನೇ ರೂವಾರಿ ಆಗಿರುವಂತಹ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್, ಈತ 2ನೇ ರೂವಾರಿ ಆಗಿರುವಂತದ್ದು. 3ನೆಯ ರೂವಾರಿ ಡಾಕ್ಟರ್ ಶಾಹೀನ್ ಶಾಹಿದ್, ದೆಹಲಿ ಬ್ಲಾಸ್ಟ್ ನ 3ನೇ ರೂವಾರಿಯಾಗಿದ್ದಾರೆ. ಇನ್ನು ಡಾಕ್ಟರ್ ಮುಜಾಮಿಲ್ ಶಕೀಲ್ 4ನೆಯ ರೂವಾರಿ. ಡಾಕ್ಟರ್ ಉಮರ್ ಮೊಹಮ್ಮದ್ 5ನೆಯ ರೂವಾರಿಯಾಗಿದ್ದಾನೆ. ದೆಹಲಿ ಬ್ಲಾಸ್ಟ್ಗೆ ಕಾರಣ ಈ 5 ಡಾಕ್ಟರ್ಸ್ಗಳು ಕೂಡ ಕಾರಣರಾಗಿದ್ದಾರೆ. ಹಾಗಾದ್ರೆ ಮೊದಲನೆಯ ರೂವಾರಿಯಾಗಿರುವಂತಹ ಡಾಕ್ಟರ್ ಆದಿಲ್ ಅಲ್ ಅಹಮದ್ ಬಗ್ಗೆ, ಆತನ ಹಿನ್ನೆಲೆ ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾರು ಸ್ಫೋಟ ಸಂಚಿನ ಮೊದಲ ರೂವಾರಿಗೆ ಈ ಡಾಕ್ಟರ್ ಆದಿಲ್, ಮಾಸ್ಟರ್ ಮೈಂಡ್ ಆಗಿರುವಂತಹ ಡಾಕ್ಟರ್ ಆದಿಲ್ ಈಗಾಗಲೇ ಪೊಲೀಸರಿಂದ ಡಾಕ್ಟರ್ ಆದಿಲ್ ಅಹಮದ್ ರೌತರ್ನನ್ನ ಪೊಲೀಸರು ಕೂಡ ಈಗಾಗಲೇ ಅರೆಸ್ಟ್ ಮಾಡಿರುವಂತದ್ದು. ಇನ್ನು ಈತ ಮೊದಲನೆಯ ರೂವಾರಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಅರೆಸ್ಟ್ ಆಗಿದ್ದಾನೆ. ದೆಹಲಿ ಬ್ಲಾಸ್ಟ್ಗೆ ಕಾರಣ ಮೊದಲನೆಯ ರೂವಾರಿ ಡಾಕ್ಟರ್ ಆದಿಲ್, ವೈದ್ಯಕೀಯ ಕಾಲೇಜಿನ ವೈದ್ಯ
ಆದಿಲ್ ಅಹಮದ್. ಇನ್ನು ಡಾಕ್ಟರ್ ಆದಿಲ್ ಅಹಮದ್ ಲಾಕರ್ನಿಂದ AK-47 ಅನ್ನ ಈಗಾಗಲೇ NIA ಅಧಿಕಾರಿಗಳು ಕೂಡ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಜೈಷ್ ಎ ಮೊಹಮ್ಮದ್ ಜೊತೆಗೆ ಡಾಕ್ಟರ್ ಆದಿಲ್ ಸಂಪರ್ಕವನ್ನ ಹೊಂದಿದ್ದಾನೆ. ಇನ್ನು ಮಾಸ್ಟರ್ ಮೈಂಡ್ ಮೊದಲನೆಯ ರೂವಾರಿ ಡಾಕ್ಟರ್ ಆದಿಲ್ ಅನ್ಸರ್ ಫಜತ್ ಉಲ್ ಹಿಂದ್ ಜೊತೆ ನಿಕಟವಾಗಿ ಸಂಪರ್ಕವನ್ನ ಹೊಂದಿದ್ದಾನೆ ಈತ. ಇನ್ನು ದೇಶದ ವಿವಿಧ ಕಡೆಗಳಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಈತ ಪ್ಲಾನ್ ಅನ್ನ ಮಾಡಿಕೊಂಡಿರ್ತಾನೆ. ಇನ್ನು ದೇಶದ ವಿವಿಧ ಕಡೆಗಳಲ್ಲೂ ಕೂಡ ವಿಧ್ವಂಸಕ ಕೃತ್ಯಕ್ಕೆ ಈತ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಕಾರು ಸ್ಫೋಟ ಸಂಚಿನ ಮೊದಲನೆಯ ರೂವಾರಿ ಡಾಕ್ಟರ್ ಆದಿಲ್. ಇನ್ನು ಈಗಾಗಲೇ ಈತ ಮಾಸ್ಟರ್ ದೆಹಲಿಯಲ್ಲಿ ಬ್ಲಾಸ್ಟ್ ಆಗೋದಕ್ಕೆ ಕಾರಣ ಮೊದಲನೆಯ ರೂವಾರಿಯಾಗಿರುವಂತಹ ಡಾಕ್ಟರ್ ಆದಿಲ್ ಈಗಾಗಲೇ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ NIA ಅಧಿಕಾರಿಗಳು ಈಗಾಗಲೇ ಈತನನ್ನ ಅರೆಸ್ಟ್ ಮಾಡಿರುವಂತದ್ದು. ವೈದ್ಯಕೀಯ ಕಾಲೇಜಿನ ವೈದ್ಯ ಆದಿಲ್ ಅಹಮದ್. ಇನ್ನು ಡಾಕ್ಟರ್ ಕೂಡ ಪದವಿಯನ್ನ ಹೊಂದಿರ್ತಾನೆ ಈತ ಡಾಕ್ಟರ್ ಆದಿಲ್ ಅಹಮದ್ ಲಾಕರ್ನಿಂದ NIA ಅಧಿಕಾರಿಗಳು AK-47 ಅನ್ನ ವಶಕ್ಕೆ ಪಡ್ಕೊಂಡಿರ್ತಾರೆ. ಜೈಷ್ ಎ ಮೊಹಮ್ಮದ್ ಜೊತೆಗೆ ಡಾಕ್ಟರ್ ಆದಿಲ್ ನಿಕಟವಾದ ಸಂಪರ್ಕವನ್ನ ಹೊಂದಿರ್ತಾನೆ. ಇನ್ನು ಅನ್ಸರ್ ಫಜತ್ ಉಲ್ ಹಿಂದ್ ಜೊತೆ ನಿಕಟವಾಗಿ ಸಂಪರ್ಕವನ್ನ ಹೊಂದಿರುವಂತದ್ದು. ದೇಶದ ವಿವಿಧ ಕಡೆಗಳಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಈತ ಪ್ಲಾನ್ ಅನ್ನ ಮಾಡಿಕೊಂಡಿರ್ತಾನೆ. ದೆಹಲಿಯಲ್ಲಿ ಬ್ಲಾಸ್ಟ್ ಆಗೋದಕ್ಕೆ ಮೊದಲನೆಯ ಮಾಸ್ಟರ್ ಮೈಂಡ್ ಡಾಕ್ಟರ್ ಆದಿಲ್ ಈತ. ಇನ್ನು ಎರಡನೆಯ ರೂವಾರಿಯ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ದೆಹಲಿಯ ಮಾಸ್ಟರ್ ಮೈಂಡ್ ಎರಡನೆಯ ರೂವಾರಿ ಶಾಹೀನ್ ಶಾಹಿದ್. ದೆಹಲಿ ಸ್ಫೋಟದ ಸಂಚಿನ ಎರಡನೇ ರೂವಾರಿಯಾಗಿದ್ದಾಳೆ ಶಾಹೀನ್ ಶಾಹಿದ್. ಮಹಿಳಾ ವೈದ್ಯೆಯ ಕಾರಿನಲ್ಲಿ ಅಸಾಲ್ಟ್ ರೈಫಲ್ ಈಗ ಪತ್ತೆಯಾಗಿದೆ. ಇನ್ನು ನವೆಂಬರ್ 7ರಂದು ಹರಿಯಾಣದಲ್ಲಿ ವೈದ್ಯೆ ಶಾಹೀನ್ ಶಾಹಿದ್ ಅರೆಸ್ಟ್ ಮಾಡಿರ್ತಾರೆ NIA ಅಧಿಕಾರಿಗಳು. ಇನ್ನು ಈಗಾಗಲೇ ಲಕ್ನೌನ ಅಲ್ ಫತಾಹ್ ವಿಶ್ವವಿದ್ಯಾಲಯದ ವೈದ್ಯೆ ಶಾಹೀನ್, ನೀವಿಲ್ಲಿ ನೋಡ್ತಾ ಇರಬಹುದು, ಈ 5 ಡಾಕ್ಟರ್ಸ್ಗಳು ಕೂಡ ಈ ದೆಹಲಿ ಬ್ಲಾಸ್ಟ್ಗೆ ಕಾರಣರಾಗಿರ್ತಾರೆ. ಎರಡನೆಯ ರೂವಾರಿ ಮಹಿಳೆ ಈಕೆ ಶಾಹೀನ್ ಶಾಹಿದ್. ಲಕ್ನೌನ ಅಲ್ ಫತಾಹ್ ವಿಶ್ವವಿದ್ಯಾಲಯದ ವೈದ್ಯೆ ಡಾಕ್ಟರ್ ಶಾಹೀನ್ ಬಂಧನದ ವೇಳೆ ಆಕೆಯ ಕಾರಲ್ಲಿ ರೈಫಲ್ ಕೂಡ ಪತ್ತೆಯಾಗಿದೆ. ಈಗಾಗಲೇ NIA ಅಧಿಕಾರಿಗಳು ಕೂಡ ಆಕೆಯ ಕಾರಿನಲ್ಲಿದ್ದಂತಹ ರೈಫಲ್ ಅನ್ನ ಕೂಡ ವಶಕ್ಕೆ ಪಡ್ಕೊಂಡಿರ್ತಾರೆ. ಇನ್ನು ಡಾಕ್ಟರ್ ಶಾಹೀನ್ ಬಂಧನದ ವೇಳೆ ಆಕೆಯ ಕಾರಿನಲ್ಲಿ ರೈಫಲ್ ಪತ್ತೆಯಾಗಿರುವಂತದ್ದು. ಕ್ಯಾರಮ್ ಕಾಕ್ ಹೆಸರಿನ ಅಸಾಲ್ಟ್ ರೈಫಲ್ ಪತ್ತೆಯಾಗಿದೆ. ಇಲ್ಲಿ ಈಕೆಯ ಕಾರಿನಲ್ಲಿ ಕ್ಯಾರಮ್ ಕಾಕ್ ಹೆಸರಿನ ಅಸಾಲ್ಟ್ ರೈಫಲ್ ಪತ್ತೆಯಾಗಿದೆ. ದೆಹಲಿಯ ಸ್ಫೋಟದಲ್ಲೂ ಕೂಡ ಆಕೆಯ ಕೈವಾಡದ ಬಗ್ಗೆ ಈಗಾಗಲೇ NIA ಅಧಿಕಾರಿಗಳು ಕೂಡ ಒಂದೊಂದಾಗಿ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಮಾಸ್ಟರ್ ಮೈಂಡ್ ಎರಡನೆಯ ರೂವಾರಿ ಶಾಹೀನ್ ಶಾಹಿದ್. ದೆಹಲಿ ಸ್ಫೋಟದಲ್ಲೂ ಕೂಡ ಆಕೆಯ ಕೈವಾಡವಿದೆ. ದೆಹಲಿ ಸ್ಫೋಟದ ಸಂಚಿನ ಎರಡನೆಯ ರೂವಾರಿಯಾಗಿದ್ದಾಳೆ ಶಾಹೀನ್ ಶಾಹಿದ್. ಮಹಿಳಾ ವೈದ್ಯೆ ಬೇರೆ ಇವಳು. ಈ ದೆಹಲಿ ಬ್ಲಾಸ್ಟ್ 5 ಡಾಕ್ಟರ್ಸ್ಗಳು ಕೂಡ ಇಲ್ಲಿ ಕಾರಣರಾಗಿರ್ತಾರೆ. ಎರಡನೆಯ ರೂವಾರಿಯಾಗಿ ಶಾಹೀನ್ ಶಾಹಿದ್. ಈಕೆಯ ಕಾರಿನಲ್ಲಿಯೂ ಕೂಡ ಈಗಾಗಲೇ ರೈಫಲ್ ಕೂಡ ಪತ್ತೆಯಾಗಿರುವಂತದ್ದು. NIA ಅಧಿಕಾರಿಗಳು ಕೂಡ ಆಕೆಯ ಕಾರಿನಲ್ಲಿದ್ದಂತಹ ರೈಫಲ್ ಅನ್ನ ಪಡ್ಕೊಂಡಿದ್ದಾರೆ. ಲಕ್ನೌನ ಅಲ್ ಫತಾಹ್ ವಿಶ್ವವಿದ್ಯಾಲಯದ ವೈದ್ಯೆ ಶಾಹೀನ್ ಅನ್ನೋದು ಇಲ್ಲಿ ಬೆಳಕಿಗೆ ಬರ್ತಾ ಇದೆ. ಇನ್ನು ಒಂದ್ ಕಡೆ ನೋಡ್ತಾ ಇರಬಹುದು, ಡಾಕ್ಟರ್ ಶಾಹೀನ್ ಬಂಧನದ ವೇಳೆ ಆಕೆಯ ಕಾರಲ್ಲಿ ರೈಫಲ್ ಪತ್ತೆಯಾಗಿದೆ. ಇನ್ನು ಇನ್ನೊಂದು ಕಡೆ ಮೊದಲನೆಯ ರೂವಾರಿಯಾಗಿದ್ದಂತಹ ಆದಿಲ್ ಕಡೆ AK-47 ಗನ್ನನ್ನು ಒಂದ್ ಕಡೆ ಅಧಿಕಾರಿಗಳು ಕೂಡ ಪಡ್ಕೊಂಡಿರ್ತಾರೆ. ಈಕೆಯ ಕಾರಿನಲ್ಲಿ ಕ್ಯಾರಮ್ ಕಾಕ್ ಹೆಸರಿನ ಅಸಾಲ್ಟ್ ರೈಫಲ್ ಪತ್ತೆಯಾಗಿದೆ. ಅದನ್ನು ಕೂಡ NIA ಅಧಿಕಾರಿಗಳು ಕೂಡ ಪತ್ತೆ ಹಚ್ಚಿದ್ದಾರೆ. ಇನ್ನು ಮೂರನೆಯ ರೂವಾರಿ ಯಾರು, ಆತನ ಹಿನ್ನೆಲೆ ಏನು ಅನ್ನೋದನ್ನ ಒಂದೊಂದಾಗಿ ನಾನೀಗ ತಿಳಿಸ್ಕೊಡ್ತೀನಿ. ಕಾರು ಬ್ಲಾಸ್ಟ್ನ ಮತ್ತೋರ್ವ ಮಾಸ್ಟರ್ ಮೈಂಡ್ ಡಾಕ್ಟರ್ ಅಹಮದ್. ಈತ ಮೂರನೆಯ ರೂವಾರಿಯಾಗಿದ್ದಾನೆ. ಗುಜರಾತ್ನ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಬಂಧನವಾಗಿದೆ. ಗುಜರಾತ್ನಲ್ಲಿ ಈಗಾಗಲೇ NIA ಅಧಿಕಾರಿಗಳು ಆತನನ್ನ ಬಂಧನ ಮಾಡಿದ್ದಾರೆ. ನವೆಂಬರ್ 7ರಂದು ಗುಜರಾತ್ನಲ್ಲಿ
ಮೊಹಿಯುದ್ದೀನ್ ಬಂಧನ ಮಾಡಲಾಗಿದೆ. ಮೊಹಿಯುದ್ದೀನ್ ಬಂಧನ ಮಾಡಲಾಗಿದೆ. ಇನ್ನೊಂದು ಕಡೆ ದೆಹಲಿ ಬ್ಲಾಸ್ಟ್ನ 3ನೇ ರೂವಾರಿ ಆಗಿರುವಂತಹ ಮಾಸ್ಟರ್ ಮೈಂಡ್ ಮೊಹಿಯುದ್ದೀನ್ ಬಂಧನ ಮಾಡಿದ್ದಾರೆ. ಇನ್ನು ನವೆಂಬರ್ 7ರಂದು ಗುಜರಾತ್ನಲ್ಲಿ ಈತನನ್ನ ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿರುವಂತದ್ದು. ಹೈದರಾಬಾದ್ ಮೂಲದ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಈತ ಹೈದರಾಬಾದ್ ಮೂಲತ ಅನ್ನೋದು ಗೊತ್ತಾಗ್ತಾ ಇದೆ. ಚೀನಾದಲ್ಲಿ ಅಧ್ಯಯನವನ್ನ ಮಾಡಿ ಬಂದಿದ್ದ ಮೊಹಿಯುದ್ದೀನ್ ಚೀನಾದಲ್ಲಿ ಈತ ಡಾಕ್ಟರ್ಸ್ MBBS ಅನ್ನ ಸ್ಟಡಿ ಮಾಡಿ ಬಂದಿರುವಂತದ್ದು. ಕ್ಯಾಸ್ಟರ್ ಬೀಜಗಳಿಂದ ರಿಸಿನ್ ಹೆಸರಿನ ವಿಷವನ್ನ ಈತ ತಯಾರಿಸ್ತಾ ಇದ್ದ. ಕ್ಯಾಸ್ಟರ್ ಬೀಜಗಳಿಂದ ರಿಸಿನ್ ಹೆಸರಿನ ವಿಷವನ್ನ ಈತ ತಯಾರಿ ಮಾಡ್ತಾ ಇದ್ದ. ಇಲ್ಲಿ ಒಂದೊಂದು ಮಾಹಿತಿಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಕೆಲ ದಿನಗಳ ಹಿಂದೆ ಲಕ್ನೌನ RSS ಕಚೇರಿಯ ಸುತ್ತ ಈತ ಓಡಾಟವನ್ನ ನಡೆಸ್ತಾ ಇದ್ದ. ಕೆಲ ದಿನಗಳ ಹಿಂದೆ ಈಗಾಗಲೇ RSS ಬಗ್ಗೆ ಬಹಳಷ್ಟು ಚರ್ಚೆ ಆಗಿತ್ತು. ಆ RSS ಕಚೇರಿಯ ಸುತ್ತ ಕೆಲ ದಿನಗಳ ಹಿಂದೆ ಓಡಾಟವನ್ನ ನಡೆಸ್ತಾ ಇದ್ದ. ದೆಹಲಿಯ ಜನನಿಬಿಡ ಪ್ರದೇಶಗಳಲ್ಲಿ ಸ್ಫೋಟಕ್ಕೆ ಈತನು ಕೂಡ ಸಂಚು ಮಾಡಿದ್ದಾನೆ ಅನ್ನೋದು ಮಾಹಿತಿಯಲ್ಲಿ ಬೆಳಕಿಗೆ ಬರ್ತಾ ಇರುವಂತದ್ದು. ದೆಹಲಿ ಬ್ಲಾಸ್ಟ್ಗೆ ಈತನು ಕೂಡ ಪ್ರಮುಖ ಕಾರಣನಾಗಿದ್ದಾನೆ. 3ನೇಯ ಕಾರಣನಾಗಿದ್ದ ಮಾಸ್ಟರ್ ಮೈಂಡ್ ರೂವಾರಿ ಮೊಹಿಯುದ್ದೀನ್. ಕಾರು ಬ್ಲಾಸ್ಟ್ನ ಮತ್ತೋರ್ವ ಮಾಸ್ಟರ್ ಮೈಂಡ್ ಈತ. ಗುಜರಾತ್ನಲ್ಲಿ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಬಂಧನ ಮಾಡಲಾಗಿದೆ. ಇನ್ನು ಗುಜರಾತ್ನಲ್ಲಿ ಈತ ಸ್ಟಡಿ ಮಾಡಿರ್ತಾನೆ. ನವೆಂಬರ್ 7ರಂದು ಗುಜರಾತ್ನಲ್ಲಿ ಮೊಹಿಯುದ್ದೀನ್ ಈಗಾಗಲೇ NIA ಅಧಿಕಾರಿಗಳು ಕೂಡ ಈತನನ್ನ ಬಂಧನ ಮಾಡಿರುವಂತದ್ದು. ಹೈದರಾಬಾದ್ ಮೂಲದ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಈತ ಮೂಲತಃ ಹೈದರಾಬಾದ್ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದೆ. ಇನ್ನು ಚೀನಾದಲ್ಲಿ ಅಧ್ಯಯನವನ್ನ ಮಾಡಿ ಬಂದಿದ್ದ ಮೊಹಿಯುದ್ದೀನ್ ಈತ MBBS ಸ್ಟಡಿಯನ್ನ ಚೀನಾದಲ್ಲಿ ಮಾಡಿ ಬಂದಿರ್ತಾನೆ. ಇನ್ನು ಅಲ್ಲಿಂದ ಚೀನಾದಲ್ಲಿ ಸ್ಟಡಿ ಮಾಡಿ ಬಂದು ಕ್ಯಾಸ್ಟರ್ ಬೀಜಗಳಿಂದ ರಿಸಿನ್ ಹೆಸರಿನ ವಿಷವನ್ನ ಈತ ತಯಾರಿಕೆ ಮಾಡ್ತಾ ಇದ್ದ. ಒಳ್ಳೆಯ ಕೆಲಸವನ್ನ ಮಾಡೋದು ಬಿಟ್ಟು ಈತ ಕ್ಯಾಸ್ಟರ್ ಬೀಜಗಳಿಂದ ರಿಸಿನ್ ಹೆಸರಿನ ವಿಷವನ್ನ ಈತ ತಯಾರಿಕೆಯನ್ನ ಮಾಡ್ತಾ ಇದ್ದ. ಈತನೂ ಕೂಡ ಈ ದೆಹಲಿ ಬ್ಲಾಸ್ಟ್ಗೆ ಪ್ರಮುಖ ಕಾರಣ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದೆ. ಲಕ್ನೌನ RSS ಕಚೇರಿಯ ಸುತ್ತ ಈತ ಅಂದ್ರೆ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕಿಂತನೂ ಮುಂಚೆಯೂ ಕೂಡ ಈತ RSS ಕಚೇರಿಯ ಸುತ್ತ ಓಡಾಟವನ್ನ ನಡೆಸ್ತಾ ಇರ್ತಾನೆ. ಇನ್ನು ಮಾಸ್ಟರ್ ಮೈಂಡ್ 3 ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. 3ನೇಯ ರೂವಾರಿ. ಈ 5 ಜನ ಡಾಕ್ಟರ್ಸ್ಗಳು ಕೂಡ ದೊಡ್ಡದಾಗಿ ಪ್ಲಾನ್ ಮಾಡಿ ದೆಹಲಿಯ ಬ್ಲಾಸ್ಟ್ಗೆ ಇವರೇ ಕಾರಣ ಅನ್ನೋದು ಇಲ್ಲಿ ಒಂದೊಂದಾಗಿ ಮಾಹಿತಿಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಇನ್ನು ಕೆಲ ದಿನಗಳ ಹಿಂದೆ ದೆಹಲಿ ಜನನಿಬಿಡ ಪ್ರದೇಶಗಳಲ್ಲಿ ಸ್ಫೋಟಕ್ಕೆ ಇತ್ತ ಸರಣಿಯಾಗಿ ಸಂಚು ರೂಪಿಸ್ತಾ ಇದ್ದ ಮಾಸ್ಟರ್ ಮೈಂಡ್ ರೂವಾರಿ ದೆಹಲಿ ಬ್ಲಾಸ್ಟ್ಗೆ ಪ್ರಮುಖ ಕಾರಣ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ದೆಹಲಿ ಜನನಿಬಿಡ ಪ್ರದೇಶಗಳಲ್ಲಿ ಸ್ಫೋಟಕ್ಕೆ ಈತನು ಕೂಡ ಸಾಕಷ್ಟು ಸಂಚು ರೂಪಿಸ್ತಾ ಇರ್ತಾನೆ. ಇನ್ನು ಇಲ್ಲಿ 5 ಡಾಕ್ಟರ್ಸ್ಗಳು ಕೂಡ ಈ ದೆಹಲಿ ಸ್ಫೋಟಕ್ಕೆ ಬಹಳ ಪ್ರಮುಖ ಕಾರಣ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಕಾರ್ ಬ್ಲಾಸ್ಟ್ ಆಗಿರುವಂತದ್ದು ನಿನ್ನೆ ಸಂಜೆ 6:48ರ ಸುಮಾರಿಗೆ ಕಾರ್ ಬ್ಲಾಸ್ಟ್ ಆಗಿರುವಂತದ್ದು. ಈಗಾಗಲೇ ಒಬ್ಬೊಬ್ರು ಯಾರ್ಯಾರು ಇದರ ಹಿಂದೆ ಇದ್ದಾರೆ ಅನ್ನೋದು ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ 5 ಡಾಕ್ಟರ್ಸ್ಗಳು ಅನ್ನೋದು ಈಗಾಗಲೇ ಮಾಹಿತಿ ಬೆಳಕಿಗೆ ಬರ್ತಾ ಇರುವಂತದ್ದು. 3 ಡಾಕ್ಟರ್ಸ್ಗಳ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನ ಕೊಟ್ಟೆ. ಹಾಗೆ ಈಗ 4ನೇ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಕಾರು ಸ್ಫೋಟದ ಸಂಚಿನ 4ನೇ ರೂವಾರಿ ಡಾಕ್ಟರ್ ಮುಜ್ಮಿಲ್ ಶಕೀಲ್ ಈತ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ದೆಹಲಿ ಬ್ಲಾಸ್ಟ್ಗೆ 4ನೇ ರೂವಾರಿ ಆಗಿರುವಂತಹ ಡಾಕ್ಟರ್ ಮುಜ್ಮಿಲ್ ಬಳಿಯಲ್ಲಿ ಪತ್ತೆಯಾಗಿತ್ತು 2900 kg ಸ್ಫೋಟಕ. 4ನೇ ರೂವಾರಿ ನವೆಂಬರ್ 10ರಂದು ಕಾಶ್ಮೀರಿ ವೈದ್ಯ ಡಾಕ್ಟರ್ ಮುಜಾಮಿಲ್ ಶಕೀಲ್ ಬಂಧನವಾಗಿದೆ. ಇನ್ನು ಫರೀದಾಬಾದ್ನಲ್ಲಿ ಅರೆಸ್ಟ್ ಆಗಿದ್ದ ವೈದ್ಯ ಡಾಕ್ಟರ್ ಮುಜಾಮಿಲ್ ಶಕೀಲ್ ಈಗಾಗಲೇ NIA ಅಧಿಕಾರಿಗಳು ಈತನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ದೆಹಲಿ ಬ್ಲಾಸ್ಟ್ಗೆ 4ನೇ ರೂವಾರಿ ಆಗಿರುವಂತಹ ಮುಜಾಮಿಲ್ ಶಕೀಲ್ ಫರೀದಾಬಾದ್ನಲ್ಲಿ ಈತನನ್ನ NIA ಅಧಿಕಾರಿಗಳು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅಲ್ ಫಲಾಹ್ ವಿವಿಯಲ್ಲಿ ಪ್ರೊಫೆಸರ್ ಆಗಿದ್ದ ಮುಜಾಮಿಲ್ ಈತ ಅಲ್ ಫಲಾಹ್ ವಿವಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಇನ್ನು ಇಷ್ಟೆಲ್ಲ ಕೂಡ
ಮುಜಾಮಿಲ್ನಿಂದ 360 ಕೆಜಿ ಅಮೋನಿಯಂ ನೈಟ್ರೇಟ್ ಕೂಡ ಪತ್ತೆಯಾಗಿದೆ. ಈತನ ಹತ್ರ 360 ಕೆಜಿ ಅಮೋನಿಯಂ ನೈಟ್ರೇಟ್ ಕೂಡ ಪತ್ತೆಯಾಗಿರುವಂತದ್ದು. ಬಾಂಬ್ ತಯಾರಿಸಲು ಬಳಸುವ ಅಮೋನಿಯಂ ನೈಟ್ರೇಟ್ ಅನ್ನ ಎನ್ಐಎ ಅಧಿಕಾರಿಗಳು ಕೂಡ ಈತನ ಬಳಿ ಇದ್ದ ವಶಕ್ಕೆ ಪಡ್ಕೊಂಡಿದ್ದಾರೆ. ಡಾಕ್ಟರ್ ಮುಜ್ಮಿಲ್ ಬಂಧನದ ವೇಳೆ 2563 ಕೆಜಿ ಸ್ಫೋಟಕ ಸಾಮಗ್ರಿಗಳು ಕೂಡ ಪತ್ತೆಯಾಗಿದ್ದಾವೆ. ಮಾಸ್ಟರ್ ಮೈಂಡ್ ದೆಹಲಿ ಬ್ಲಾಸ್ಟ್ಗೆ ಈತ ಪ್ರಮುಖ ಕೂಡ ಕಾರಣರಾಗಿದ್ದಾನೆ. ಇನ್ನು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಜೊತೆ ಡಾಕ್ಟರ್ ಮುಜ್ಮಿಲ್ ಸಂಪರ್ಕವನ್ನ ಹೊಂದಿರುವಂತದ್ದು. ಇನ್ನು ಈ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಪರ ಪೋಸ್ಟರ್ ಕೂಡ ಈತ ಅಂಟಿಸಿದ್ದಾನೆ. ಇನ್ನು ಈಗಾಗಲೇ ಒಂದೊಂದಾಗಿ ನೋಡ್ತಾ ಇರಬಹುದು, ದೆಹಲಿ ಬಳಿ ಬಹಳಷ್ಟು ಸಂಚು ರೂಪಿಸ್ತಿರ್ತಾರೆ. ಈತ ಪ್ರೊಫೆಸರ್ ಆಗಿ ಕೂಡ ಕೆಲಸವನ್ನ ಮಾಡ್ತಾ ಇರ್ತಾನೆ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಪರ ಪೋಸ್ಟರ್ ಕೂಡ ಅಂಟಿಸಿದ್ದಲ್ಲದೆ ಈತ ಉಗ್ರ ಸಂಘಟನೆಯ ಜೊತೆ ನಿಕಟವಾಗಿ ಸಂಪರ್ಕವನ್ನ ಹೊಂದಿರ್ತಾನೆ ಅನ್ನೋದು ಇಲ್ಲಿ ಮಾಹಿತಿ ಬೆಳಕಿಗೆ ಬರ್ತಾ ಇರುವಂತದ್ದು. ಅನಂತ್ನಾಗ್ನಲ್ಲಿ ಸಿಕ್ಕಿಬಿದ್ದ ಡಾಕ್ಟರ್ ಆದಿಲ್ ಮೂಲಕ ಈತನ ಮಾಹಿತಿ ಇಲ್ಲಿ ಬೆಳಕಿಗೆ ಬಂದಿದೆ. ಇನ್ನು ಮೊದಲನೆಯ ರೂವಾರಿ ಆಗಿರುವಂತಹ ಡಾಕ್ಟರ್ ಆದಿಲ್ ಇನ್ನು ನವೆಂಬರ್ 10ರಂದು ಫರೀದಾಬಾದ್ನಲ್ಲಿ ಡಾಕ್ಟರ್ ಮುಜ್ಮಿಲ್ ಶಕೀಲ್ನನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ಬಂಧನವಾಗಿರುವಂತದ್ದು. ಒಂದೊಂದಾಗಿ ನೋಡ್ತಾ ಹೋಗ್ತಾ ಇರುವಂತದ್ದು. ದೆಹಲಿ ಸ್ಫೋಟಕ್ಕೆ ಈ 5 ವೈದ್ಯರು ಕೂಡ ಪ್ರಮುಖ ಕಾರಣ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಇವರು ಸತತವಾಗಿ ಪ್ಲಾನ್ ಅನ್ನ ಮಾಡಿಕೊಂಡು ಬಹಳಷ್ಟು ಸಂಚು ರೂಪಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ಮಾಸ್ಟರ್ ಮೈಂಡ್ 5 ಯಾರೀತ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ಫೋಟದ ಸಂಚಿನ ಮಾಸ್ಟರ್ ಮೈಂಡ್ ಡಾಕ್ಟರ್ ಉಮರ್. ಇನ್ನು ಈಗಾಗಲೇ ಸ್ಫೋಟದ ಸಂಚಿನ 5ನೇ ರೂವಾರಿಯಾಗಿದ್ದಾರೆ. ಇನ್ನು ಪುಲ್ವಾಮಾದ ಕೋಯಲ್ ನಿವಾಸಿ ಡಾಕ್ಟರ್ ಉಮರ್ ಮೊಹಮ್ಮದ್ ಈಗಾಗಲೇ ಪುಲ್ವಾಮಾದ ಶ್ರೀನಗರದ ವೈದ್ಯಕೀಯ ಕಾಲೇಜಿನಲ್ಲಿ ಮೆಡಿಸಿನ್ಸ್ ಎಂಡಿ ಆಗಿ ಈತ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾನೆ. ಎಷ್ಟು ದೊಡ್ಡ ಪೋಸ್ಟ್ ನಲ್ಲಿ ಇದ್ರೂ ಕೂಡ ಈತ ಈ ತರ ಉಗ್ರ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅನಂತ್ನಾಗ್ನ ಜಿಎಂಸಿಯಲ್ಲಿ ಹಿರಿಯ ವೈದ್ಯನಾಗಿದ್ದ ಉಮರ್ ಇನ್ನು ಸದ್ಯ ಫರೀದಾಬಾದ್ನ ಅಲ್ ಫಲಾಹ್ ಕಾಲೇಜಿನ ಡಾಕ್ಟರ್ ಕೂಡ ಆಗಿದ್ದ. ಮಾಸ್ಟರ್ ಮೈಂಡ್ ರೂವಾರಿ 5ನೇ ರೂವಾರಿ ಆಗಿದ್ದಾನೆ. ಸದ್ಯ ಫರೀದಾಬಾದ್ನ ಅಲ್ ಫಲಾಹ್ ಡಾಕ್ಟರ್ ಉಮರ್ ಹೆಸರಲ್ಲಿತ್ತು. ದೆಹಲಿಯಲ್ಲಿ ಸ್ಫೋಟಗೊಂಡ i20 ಕಾರು ಸ್ಫೋಟಿಸಿದ ವೇಳೆ ಉಮರ್ ಅದೇ ಕಾರಿನಲ್ಲಿ ಇದ್ದ ಅನ್ನೋದು ಈಗಾಗಲೇ ಮಾಹಿತಿ ಕೂಡ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಉಗ್ರ ಸಂಘಟನೆಗಳ ಜೊತೆಯಲ್ಲಿ ಈತ ನಿಕಟವಾದ ಸಂಪರ್ಕವನ್ನ ಹೊಂದಿದ್ದಾನೆ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದೆ. ಇನ್ನು 5ನೇ ರೂವಾರಿಯಾಗಿದ್ದಾನೆ ಉಮರ್. ಉಗ್ರ ಸಂಘಟನೆಗಳ ಜೊತೆಯಲ್ಲಿ ಈತ ಸಂಪರ್ಕವನ್ನ ಹೊಂದಿರ್ತಾನೆ. ಶಸ್ತ್ರಾಸ್ತ್ರ ಮತ್ತು ವಿಷಕಾರಿ ರಾಸಾಯನಿಕಗಳನ್ನ ತಯಾರನ್ನ ಮಾಡ್ತಾ ಇರ್ತಾನೆ. ಇನ್ನು ಡಾಕ್ಟರ್ ಮುಜಾಮಿಲ್ ಗೆಳೆಯನಾಗಿದ್ದ ಭಯೋತ್ಪಾದಕ ಉಮರ್. ಇಲ್ಲಿ ಡಾಕ್ಟರ್ ಮುಜಾಮಿಲ್ನ ಗೆಳೆಯ ಕೂಡ ಆಗಿರ್ತಾನೆ ಭಯೋತ್ಪಾದಕ ಉಮರ್. 2021ರಿಂದ ಜಮ್ಮು ಕಾಶ್ಮೀರದಲ್ಲಿ ಸ್ಫೋಟದ ಪ್ಲಾನ್ ಕೂಡ ಈತ ಮಾಡಿಕೊಂಡಿರ್ತಾನೆ. ಇನ್ನು ಹರಿಯಾಣದ ಫರೀದಾಬಾದ್ನಲ್ಲಿ ಸ್ಫೋಟಕಗಳ ಬಗ್ಗೆ ಈಗಾಗಲೇ ಸಂಗ್ರಹ ಕೂಡ ಮಾಡಿರ್ತಾನೆ. ಇನ್ನು ಉಮರ್ ಮನೆಯಲ್ಲಿ ಸ್ಫೋಟಕಗಳನ್ನ ಸಂಗ್ರಹಿಸಲಾಗಿತ್ತು. ಮಾಸ್ಟರ್ ಮೈಂಡ್ 5ನೆಯ ರೂವಾರಿ ಅಮೋನಿಯಂ ನೈಟ್ರೇಟ್ ಇಡಲು ಮನೆ ಬಾಡಿಗೆಗೆ ಈತ ಪಡ್ಕೊಂಡಿದ್ದ. ಅಮೋನಿಯಂ ನೈಟ್ರೇಟ್ ಅನ್ನ ಇಡುವುದಕ್ಕೆ ಈತ ಮನೆಯನ್ನ ಕೂಡ ಬಾಡಿಗೆ ಪಡೆದುಕೊಂಡಿರ್ತಾನೆ. ಇಲ್ಲಿ ಒಂದೊಂದಾಗಿಯೂ ಕೂಡ ಇವರ ಹಿನ್ನೆಲೆ ಬಯಲಾಗ್ತಾ ಇದೆ. ಫತೇಪುರ್ ಗ್ರಾಮದಲ್ಲಿ ಮನೆ ಬಾಡಿಗೆಗೆ ಪಡೆದಿದ್ದ ಉಮರ್. ಇಲ್ಲಿ ದೆಹಲಿ ಸ್ಫೋಟ ಪ್ರಕರಣದ ತನಿಖೆಯ ವೇಳೆ ಒಂದೊಂದು ಸತ್ಯಗಳು ಕೂಡ ಬಯಲಾಗ್ತಾ ಇರುವಂತದ್ದು. ಈ 5 ವೈದ್ಯರ ಹಿನ್ನೆಲೆ ಕೂಡ ಒಂದೊಂದಾಗಿ ಬಯಲಾಗ್ತಾ ಇದ್ದಾವೆ. ದೆಹಲಿ ಸ್ಫೋಟ ಪ್ರಕರಣದ ವೇಳೆ ಇನ್ನು ಕಾರ್ ಹಿಸ್ಟರಿ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ದೆಹಲಿಯಲ್ಲಿ ಸುತ್ತಾಡಿದ್ದ ಕಾರು, ದೆಹಲಿಯಲ್ಲಿ ಸ್ಫೋಟಿಸಿದ ಕಾರು ಹುಂಡೈ i20. ಇನ್ನು ನಿನ್ನೆ HR26 CE 7674 i20 ಕಾರಿನ ಓಡಾಟ ಪತ್ತೆಯಾಗಿದೆ. ಇಲ್ಲಿ ಬೆಳಿಗ್ಗೆ 8:04 ದೆಹಲಿಯನ್ನ i20 ಕಾರು ಪ್ರವೇಶವನ್ನ ಮಾಡಿತ್ತು. ತದನಂತರ ಬಾದಾರ್ಪುರ್ ಟೋಲ್ ಮೂಲಕ ದೆಹಲಿಯನ್ನ ಪ್ರವೇಶಿಸಿದ ಕಾರು ಬೆಳಗ್ಗೆ 8:20 ಸುಮಾರಿಗೆ ಓಕ್ಲಾ ಕೈಗಾರಿಕಾ ಪ್ರದೇಶದಲ್ಲಿ ಈ i20 ಕಾರ್ ಪ್ರತ್ಯಕ್ಷಗೊಂಡಿರುವಂತದ್ದು. ಪೆಟ್ರೋಲ್ ಬಂಕ್ನಲ್ಲಿ ಕಾಣಿಸಿಕೊಂಡಿದ್ದ ಡಾಕ್ಟರ್ ಉಮರ್
ಐದನೇ ರೂವಾರಿಯಾಗಿದ್ದ ಡಾಕ್ಟರ್ ಉಮರ್ ಪೆಟ್ರೋಲ್ ಬಂಕ್ ಬಳಿ ಕೆಲ ಹೊತ್ತು I-20 ಕಾರ್ ನಿಂತಿತ್ತು. ಇನ್ನು ಪೆಟ್ರೋಲ್ ಹಾಕಿಸೋದಕ್ಕಂತ ಹೇಳಿ ಕಾರ್ ನಿಂತಿತ್ತು. ಮಧ್ಯಾಹ್ನ 3:19ಕ್ಕೆ ಕೆಂಪು ಕೋಟೆಯ ಕಡೆಗೆ ಕಾರು ಹೊರಟಿದೆ. ಇನ್ನು ಸುನೇಹಿರಿ ಮಸೀದಿ ಬಳಿಯ ಸಿಸಿಟಿವಿಯಲ್ಲಿಯೂ ಕೂಡ I-20 ಕಾರ್ ಕಾಣಿಸಿಕೊಂಡಿರುವಂಥದ್ದು. ಈಗಾಗಲೇ ಮಸೀದಿ ಬಳಿ 3 ಗಂಟೆಯ ಕಾಲ ಪಾರ್ಕಿಂಗ್ನಲ್ಲಿ ನಿಂತಿದ್ದ ಕಾರು ಅನ್ನೋದು ಇಲ್ಲಿ ಮಾಹಿತಿ ಬೆಳಕಿಗೆ ಬಂದಿದೆ. ಸಂಜೆ 6:22ಕ್ಕೆ ಪಾರ್ಕಿಂಗ್ ಪ್ರದೇಶದಿಂದ I-20 ಕಾರ್ ಹೊರಗೆ ಬಂದಿರುವಂಥದ್ದು. ಇನ್ನು ಕರೆಕ್ಟ್ ಆಗಿ ಸಂಜೆ 6:52 ಭಾರಿ ಸದ್ದಿನೊಂದಿಗೆ ಸ್ಫೋಟಗೊಂಡಿರುವಂಥದ್ದು. ಇನ್ನು ಈ ಕಾರಿನ ಹಿಸ್ಟರಿಯನ್ನ ನೋಡ್ತಾ ಹೋಗ್ತಾ ಇರ್ಬೋದು. ಕಾರನ್ನ ಸ್ಫೋಟಿಸಿ ಆತ್ಮಾಹುತಿ ಮಾಡಿಕೊಂಡಿದ್ದ ಡಾಕ್ಟರ್ ಉಮರ್, ಈತ 5ನೇ ರೂವಾರಿಯಾಗಿದ್ದಾನೆ. ಡಾಕ್ಟರ್ ಉಮರ್ ಕಾರನ್ನ ಸ್ಫೋಟಿಸಿ ತಾನು ಕೂಡ ಅದರಲ್ಲಿ ಆತ್ಮಾಹುತಿಯನ್ನ ಮಾಡಿಕೊಂಡಿದ್ದಾನೆ. ಡಾಕ್ಟರ್ ಉಮರ್ ದೆಹಲಿಯಲ್ಲಿ ಬ್ಲಾಸ್ಟ್ ಮಾಡಿರುವಂತಹ 5 ವೈದ್ಯರ ಬಗ್ಗೆ ಈಗಾಗಲೇ NIA ಅಧಿಕಾರಿಗಳು ಒಂದೊಂದು ಮಾಹಿತಿಗಳನ್ನ ಇನ್ನು ಈ I-20 ಕಾರ್ ದೆಹಲಿಯಲ್ಲಿ ಸುತ್ತಾಡ್ತಾ ಇತ್ತು. ಈ ಕಾರಿನ ಮಾಲೀಕರು ಯಾರು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ಫೋಟಕ್ಕೆ ಕಾರಣವಾದ ಕಾರಿನ ಮಾಲೀಕ ಯಾರು ಹಾಗಾದ್ರೆ? HR26EE 7674 ನೋಂದಣಿಯ I-20 ಕಾರ್ ಇದಾಗಿತ್ತು. ಇಲ್ಲಿ ಪುಲ್ವಾಮಾದ ಮೊಹಮ್ಮದ್ ಸಲ್ಮಾನ್ ಮೊದಲ ಮಾಲೀಕನಾಗಿದ್ದಾನೆ. ಡೀಲರ್ಗಳಿಗೆ ಕಾರು ಮಾರಿದ್ದ ಮಾಲೀಕ ಸಲ್ಮಾನ್. ಈತ ರಾಯಲ್ ಕಾರ್ ಝೋನ್ನಿಂದ ಅಮೀರ್ ಕಾರನ್ನ ಖರೀದಿ ಮಾಡಿದ್ದ. ಇನ್ನು ಆ ಬಳಿಕ ಅಮೀರ್ನಿಂದ ತಾರಿಕ್ ಎಂಬ ಯುವಕ ಕಾರನ್ನ ಖರೀದಿ ಮಾಡಿದ್ದಾನೆ. ತದನಂತರ ನಕಲಿ ದಾಖಲೆಯನ್ನ ನೀಡಿ I-20 ಕಾರ್ ತಾರಿಕ್ ಖರೀದಿಯನ್ನ ಮಾಡಿರುವಂತದ್ದು. ಕಾರು ಮಾರಾಟವಾದರೂ ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಬದಲಾಗಿರಲಿಲ್ಲ. ಕಾರು ಮಾರಾಟ ಆಗಿದೆ, ಬಟ್ ರಿಜಿಸ್ಟ್ರೇಷನ್ ಬದಲಾಗಿಲ್ಲ. ಸಲ್ಮಾನ್ ಹೆಸರಲ್ಲೇ ಇತ್ತು ಸ್ಫೋಟಿಸಿದ ಕಾರು. ಇನ್ನು ಆ ಕಾರನ್ನ ಮಾರಾಟ ಮಾಡಿದ್ದಾರೆ, ಬಟ್ ಆ ಕಾರಿನಲ್ಲಿ ಯಾರ ಹೆಸರಿತ್ತು ಆ ರಿಜಿಸ್ಟ್ರೇಷನ್ ಅನ್ನ ಇವರು ಬದಲಾಯಿಸಿಕೊಂಡಿರೋದಿಲ್ಲ. ಇನ್ನು ಸ್ಫೋಟಕ್ಕೆ ಕಾರಣವಾದ ಕಾರಿನ ಮಾಲೀಕ ಯಾರನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಆ ಕಾರನ್ನ ಇವರೆಲ್ಲ ಪರ್ಚೇಸ್ ಮಾಡಿರ್ತಾರೆ. ಕಾರನ್ನ ಪರ್ಚೇಸ್ ಮಾಡಬೇಕಾದಾಗ ಆ ರಿಜಿಸ್ಟ್ರೇಷನ್ ಹೆಸರನ್ನ ಬದಲಾಯಿಸ್ಕೊಳ್ಬೇಕಾಗುತ್ತೆ. ಆದ್ರೆ ಇವರು ಕಾರನ್ನ ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ಆ ರಿಜಿಸ್ಟ್ರೇಷನ್ ನೇಮ್ ಸಲ್ಮಾನ್ ಎಂಬ ಹೆಸರಿನ ಸಲ್ಮಾನ್ ಮೊದಲ ಮಾಲೀಕನಾಗಿರ್ತಾನೆ. ಆ ಕಾರನ್ನ ಡೀಲರ್ಗಳಿಂದ ಈಗಾಗಲೇ ಮಾಲೀಕ ಸಲ್ಮಾನ್ ಕಾರು ಮಾರಾಟವನ್ನ ಮಾಡಿದ್ದಾನೆ. ಆ ಮಾರಾಟ ಮಾಡಿದ ನಂತರ ಆ ಕಾರನ್ನ ತಾರಿಕ್ ಎಂಬ ಯುವಕ ತೆಗೆದುಕೊಂಡು ಹೋಗಿರ್ತಾನೆ. ಇನ್ನು ರಾಯಲ್ ಕಾರ್ ಝೋನ್ನಿಂದ ಆ ಅಮೀರ್ ಕಾರನ್ನ ಖರೀದಿ ಮಾಡಿರ್ತಾನೆ. ತದನಂತರ ಇಲ್ಲಿ ಕಾರು ಮಾರಾಟದ ಹಿಸ್ಟರಿನ ಒಂದೊಂದಾಗಿ ನೋಡ್ತಾ ಹೋಗ್ತಾ ಇರ್ಬೋದು. ಆ ಬಳಿಕ ಅಮೀರ್ನಿಂದ ಕಾರನ್ನ ತಾರಿಕ್ ಎಂಬ ಖರೀದಿ ಮಾಡಿದ್ದಾನೆ. ಇಲ್ಲಿ ದೆಹಲಿ ಬ್ಲಾಸ್ಟ್ಗೆ ಒಂದೊಂದು ಮಾಹಿತಿಗಳು ಕೂಡ ಈಗಾಗಲೇ ಒಂದೊಂದು ಮಾಹಿತಿಗಳು ಹೊರ ಬೀಳ್ತಾ ಇರುವಂತದ್ದು. ಈ ಕಾರು ಮಾರಾಟದ ಹಿಸ್ಟರಿಯನ್ನ ನೋಡಿದ್ರಿ, ಆ 5 ವೈದ್ಯರ ಹಿಸ್ಟರಿಯನ್ನ ಒಂದೊಂದಾಗಿ ನೋಡ್ತಾ ಹೋಗ್ತಾ ಇರಬಹುದು. ಈಗಾಗಲೇ NIA ಅಧಿಕಾರಿಗಳು ಕೂಡ ಎಲ್ಲವನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಇನ್ನು ಕಾರಿನ ಮಾಲೀಕರು ಯಾರು, ಅದರ ರೂವಾರಿ ಯಾರು, ಆ ವೈದ್ಯರ ಹಿನ್ನೆಲೆ ಏನು, ಈ ದೆಹಲಿ ಬ್ಲಾಸ್ಟ್ ಅಲ್ಲಿ ಕಾರಣ ಯಾರು ಅನ್ನೋದು ಒಂದೊಂದಾಗಿ ಎಲ್ಲ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ.